ಈ ಕೊಲೆ ಆಕಸ್ಮಿಕ ಘಟನೆಯಲ್ಲ, ಎಲ್ಲೋ ವೀರಾವೇಶದಿಂದ ಹೊಡೆದಾಡಿಕೊಂಡಿರುವಂಥ ಘಟನೆಯೂ ಅಲ್ಲ. ಇದು ಪ್ರೀ ಪ್ಲಾನ್ಡ್ ಮರ್ಡರ್. ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳಿದ್ದಾವೆ, ಅದಕ್ಕೆ ಪೂರಕವಾದಂಥ ಅನೇಕ ಘಟನಾವಳಿಗಳಿದ್ದಾವೆ. ಮೊದಲು ಕೆಟ್ಟದಾಗಿ ಕಮೆಂಟ್ ಹಾಕದ ಅಂತ ಹೇಳಿ ರೇಣುಕಾ ಸ್ವಾಮಿಯನ್ನ ಮೊದಲು ಆತನನ್ನು ಕರೆಸಿ ವಾರ್ನಿಂಗ್ ಮಾಡಿ ಕಳಿಸಲಾಗಿದೆ. ಅಗೇನ್ ಆತ ಮುಂದುವರಿಸಿದ ಅನ್ನುವ ಕಾರಣಕ್ಕಾಗಿ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ರಘು ಆತನಿಂದ ಕಿಡ್ನ್ಯಾಪ್ ಮಾಡಿಸಲಾಗುತ್ತೆ. ಅದಕ್ಕೂ ಮುನ್ನ ನಕಲಿ ಅಕೌಂಟನ್ನು, ಸಾಮಾಜಿಕ ಜಾಲತಾಣದ ನಕಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಆತನನ್ನು ಟ್ರ್ಯಾಪ್ ಮಾಡಲಾಗುತ್ತೆ. ಟ್ರ್ಯಾಪ್ ಮಾಡಿ ಆತನನ್ನು ನೇರವಾಗಿ ಕರೆದುಕೊಂಡು ಬಂದಿದ್ದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶೆಡ್ಗೆ, ಪಟ್ಟಣಗೆರೆಯ ಜಯಣ್ಣ ಅವರ ಶೆಡ್ಗೆ. ವಿನಯ್ ಅದರ ಮಾಲೀಕ. ವಿನಯ್ ಆ ಶೆಡ್ಡಲ್ಲಿ ಇರುವಂಥವ್ರನ್ನ ಅಥವಾ ಕರೆದುಕೊಂಡು ಬಂದು ಆತನನ್ನು ಧಮಕಿ ಹಾಕಿರ್ತಾರೋ, ಹೊಡೆದಿರ್ತಾರೋ ಗೊತ್ತಿಲ್ಲ. ಸುಮ್ಮನೆ ಅಂತೂ ಸಾವನ್ನಪ್ಪೋದಿಲ್ಲ, ಸುಮ್ಮನೆ ಅಂತೂ ಕೊಲೆ ಆಗೋದಿಲ್ಲ. ಮಧ್ಯರಾತ್ರಿ 3 ಗಂಟೆ ಸರಿಸುಮಾರು, ಮಧ್ಯರಾತ್ರಿ ಅನ್ನೋದಕ್ಕಿಂತ ನಸುಕಿನ ಜಾವ ಅಂದ್ರೆ ಸೂಕ್ತ ಅನ್ಸುತ್ತೆ. ನಸುಕಿನ ಜಾವ 3-3:30 ದರ್ಶನ್ ಅಲ್ಲಿಗೆ ಬರ್ತಾರೆ, ಅವರ ಜೀಪ್ ಸಮೇತವಾಗಿ. ಜೀಪ್ನಲ್ಲಿ ಬರ್ತಾರೆ. ಅದೆಲ್ಲವೂ ಕೂಡ ಸಾಕ್ಷಿಗಳಿದೆ. ಅದೆಲ್ಲ ಪೂರಕವಾದ ಸಾಕ್ಷಿಗಳನ್ನು ಸಂಗ್ರಹಿಸಿದ ನಂತರವೇ ದರ್ಶನ್ ಎಂಬ ಈ ರಾಜ್ಯದ ಅತಿ ದೊಡ್ಡ ಸ್ಟಾರ್ ಆತನನ್ನು ವಶಕ್ಕೆ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ವಶಕ್ಕೆ ಪಡೆದಿದ್ದಾರೆ. ಇದೀಗ ಪೊಲೀಸ್ ಕಸ್ಟಡಿಗೆ ವಿಧಿಸಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಭು ನೀಡ್ತಾರೆ. ಪ್ರಭು, ಗಮನಿಸ್ತಾ ಇದ್ದೀವಿ, ಅನೇಕ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರದಲ್ಲಿ ಇದೀಗ ಕೋರ್ಟ್ 6 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. 6 ದಿನಗಳು ತೀವ್ರತರವಾದ ವಿಚಾರಣೆಯನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ ಎದುರಿಸಬೇಕಾಗತ್ತೆ. ಈ ಕೊಲೆಯನ್ನು ನೋಡಿದ್ರೆ ಅತ್ಯಂತ ಭೀಕರವಾದಂಥ ಕೊಲೆ ಇದು, ಭೀಭತ್ಸಕ ಕೃತ್ಯ ಇದು. ಈ ಘಟನೆ ನೋಡಿದ್ರೆ ಮನುಷ್ಯರು ಮಾಡಿರುವಂಥ ಅಥವಾ ಒಂದು ರೀತಿ ಪೈಶಾಚಿಕ ಕೃತ್ಯ ಅಂತ ಕೆಲವರು ಹೇಳ್ತಾ ಇದ್ದಾರೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ನಡೆಸಿದು, ಇಂಥ ದೊಡ್ಡ ಕೃತ್ಯ ನಡೆಸಿತು ಅಂತ ಹೇಳಿ ಆರೋಪಗಳಿದ್ದಾವೆ. ಒಟ್ಟಾರೆ ಒಂದು ಕಡೆ ದರ್ಶನ್ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾದಂಥ ಕಾನೂನಿನ ಸಂಕೋಲೆಗಳು ಯಾವ ರೀತಿ ಇರುತ್ತೆ, ಜೊತೆಗೆ ಈ 6 ದಿನಗಳ ಕಸ್ಟಡಿ, ಆನಂತರದ ವಿಚಾರಣೆ, ಒಟ್ಟಾರೆ ಒಂದು ಚಿತ್ರಣವನ್ನು ಕಟ್ಟಿಕೊಡೋದಾದ್ರೆ ಪ್ರಭು. ನಿಜಕ್ಕೂ ದಶರಥ್, ಈಗ ಬಾಕ್ಸ್ ಆಫೀಸ್ ಸುಲ್ತಾನ, ಡಿ ಬಾಸ್, ಸಾರಥಿ ಅಂತ ಏನು ಕರೀತಾ ಇದ್ದಾರೆ ಅವರ ಅಭಿಮಾನಿಗಳು, ದರ್ಶನ್ಗೆ ಕಾನೂನಿನ ಸಂಕಷ್ಟ ಈಗ ಅಸಲಿಯಾಗಿ ಶುರುವಾಗಿದೆ. ಯಾಕಂದರೆ ನಾವು ಕೋರ್ಟ್ನ ಬೆಳವಣಿಗೆಗಳನ್ನು ಗಮನಿಸಿದ್ವಿ, ವಾದ ಪ್ರತಿವಾದವನ್ನು ಕೂಡ ಆಗಲಿಂದ ಅರ್ಧ ಗಂಟೆಯಿಂದ ನೋಡ್ತಾನೆ ಇದ್ವಿ. ತಿಮ್ಮಯ್ಯ ಮತ್ತು ನಾರಾಯಣ ಸ್ವಾಮಿ ಪವಿತ್ರ ಗೌಡ ಆ್ಯಂಡ್ ದರ್ಶನ್ ಪರವಾಗಿ ವಾದವನ್ನು ಮಂಡಿಸಿದ್ರು ಮತ್ತು ಸರ್ಕಾರಿ ಪರ ವಕೀಲರು ಕೂಡ ತಮ್ಮದೇ ಆದಂಥ ವಾದವನ್ನು ಮಂಡಿಸಿದ್ರು. ಆರಂಭದಲ್ಲಿ ಕಸ್ಟಡಿಗೆ ಕೇಳಿದ್ರು, 14 ದಿನಗಳ ಕಾಲ ಅಥವಾ 10 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಮನವಿಯನ್ನು ಸಲ್ಲಿಸಿದ್ರು ನ್ಯಾಯಾಧೀಶ ವಿಶ್ವನಾಥ್ ಗೌಡರ ಮುಂದೆ. ಮತ್ತೆ ಅಂತಿಮವಾಗಿ 8 ದಿನ ಆದರೂ ಕೂಡ ನಮಗೆ ಕಸ್ಟಡಿಗೆ ಕೊಡಿ, ಯಾಕಂದರೆ ಸುದೀರ್ಘವಾಗಿ ವಿಚಾರಣೆ ಮಾಡಬೇಕು. ಆರೋಪಿತ ನಟ ದರ್ಶನ್ ಏನಿದ್ದಾರೆ ಅವರು ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಟ್ಟಿಲ್ಲ. ಅದರ ಜೊತೆಗೆ ನನಗೆ ಗೊತ್ತಿಲ್ಲ, ನನಗೂ ಮತ್ತು ಈ ಪ್ರಕರಣಕ್ಕೆ ಸಂಬಂಧ ಇಲ್ಲ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಬರ್ತಾ ಇದ್ರು. ಹಾಗಾಗಿ ಸುದೀರ್ಘವಾದಂತಹ ವಿಚಾರಣೆ ನಡೆಸಬೇಕಾಗಿದೆ ಮತ್ತು ಕೆಲವೊಂದಿಷ್ಟು ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ನಡೆಸಬೇಕಾಗಿರೋದ್ರಿಂದಾಗಿ ಕಸ್ಟಡಿಗೆ ಕೊಡಲೇಬೇಕಾದಂಥ ಒಂದು ಅವಶ್ಯಕತೆ ಇದೆ. ಹಾಗಾಗಿ ಕೊಡಿ ಅಂತ ಮನವಿ ಮಾಡ್ತಾರೆ. ಆ ಒಂದು ವಾದ ಪ್ರತಿವಾದವನ್ನು ಗಮನಿಸಿ ಅದಾದ ನಂತರ ಮತ್ತೆ ತೀರ್ಪನ್ನು ಪ್ರಕಟಿಸ್ತಾರೆ ನ್ಯಾಯಾಧೀಶರು. ಅಂತಿಮವಾಗಿ 6 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸ್ತಾರೆ. ಬಟ್ ಈಗ ನಟ ದರ್ಶನ್ಗೆ ಮುಂದಿನ ಕಾನೂನಿನ ಹೋರಾಟಗಳು ಹೇಗಿರುತ್ತೆ ಮತ್ತು ಕಾನೂನಾತ್ಮಕವಾಗಿ ಉರುಳುಗಳು ಹೇಗೆ ಬಲವಾಗ್ತಾ ಹೋಗುತ್ತೆ ಅನ್ನೋದು ನೋಡೋದಾದ್ರೆ, ಈ ಒಂದು ಕೊಲೆ ನೀವು ಹೇಳಿದಾಗ ಗಂಭೀರವಾದಂತಹ ಪ್ರಕರಣ ಆಗಿರೋದ್ರಿಂದಾಗಿ ಈ ರೇಣುಕಾ ಸ್ವಾಮಿ ಅನ್ನುವಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ ಆತನು ಕೂಡ ಅಪ್ಪಟ ಡಿ ಬಾಸ್ ಅಂದ್ರೆ ದರ್ಶನ್ ಅವರ ಅಭಿಮಾನಿ ಕೂಡ ಆಗಿದ್ದಾನೆ. ಆತನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಶೇರ್ ಮಾಡ್ಕೊಂಡಿದ್ದಾನೆ. ಅವರ ಅಭಿಮಾನಿಯಾಗಿ ಒಂದು ಅಶ್ಲೀಲವಾದಂಥ ಫೋಟೋನು ಅಥವಾ ಮೆಸೇಜ್ ಅಥವಾ ಕಮೆಂಟ್ಗೋಸ್ಕರ ಈ ರೀತಿ ಬರ್ಬರವಾಗಿ ಕೊಲೆ ಮಾಡಿಸಿದ್ರ ದರ್ಶನ್ ಅನ್ನುವಂಥ ಅನುಮಾನ ಇದೆ, ಆರೋಪಗಳಿದೆ. ಹಾಗಾಗಿ ಸಾಕಷ್ಟು ರೀತಿಯಾದಂಥ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಬೇಕಾಗಿದೆ. ಪೊಲೀಸರು ಕೂಡ ಪ್ರಾಥಮಿಕವಾಗಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಈಗ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಮತ್ತು ಪವಿತ್ರ ಗೌಡ ಅವರನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಶಿಫ್ಟ್ ಮಾಡ್ತಾರೆ. ಉಳಿದಂತೆ 12 ಜನ ಏನು ಆರೋಪಿಗಳಿದ್ದಾರೆ, ಇನ್ಕ್ಲೂಡಿಂಗ್ ದರ್ಶನ್ ಸೇರಿದಂತೆ ಎಲ್ಲರನ್ನೂ ಕೂಡ ಪೊಲೀಸರಿಗೆ ಕಸ್ಟಡಿಗೆ ತೆಗೆದುಕೊಂಡು ಆರಂಭಿಕವಾಗಿ ವಿಚಾರಣೆ ಕೂಡ ನಡೆಸ್ತಾರೆ. ಈ 6 ದಿನಗಳಲ್ಲಿ ಸ್ಥಳ ಮಜರ್ ಕಾರ್ಯ ಇರುತ್ತೆ. ಯಾಕಂತ ಹೇಳಿದ್ರೆ ಚಿತ್ರದುರ್ಗದಿಂದ ಶುರುವಾಗಿದ್ದು ಅಲ್ಲಿಯ ಡಿ ಬಾಸ್ ಸಂಘದ ಅಧ್ಯಕ್ಷ ಅಥವಾ ದರ್ಶನ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಏನಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಅಧ್ಯಕ್ಷ ರಘು, ಅವನಿಂದ ಶುರುವಾದಂತಹ ಒಂದು ಕೇಸ್ ಇದು. ಅಂದ್ರೆ ಕಿಡ್ನಾಪ್ ಮಾಡುವ
ಮಾಡುವಂತಹ ಒಂದು ಸಂದರ್ಭ ಏನಿದೆ ಮತ್ತು ಅಲ್ಲಿ ಬಳಸಿಕೊಂಡಂತಹ ವೆಹಿಕಲ್ಗಳನ್ನು ಕೂಡ ಸೀಜ್ ಮಾಡಬೇಕಾಗತ್ತೆ. ಅದಾದ ಮೇಲೆ ಮತ್ತು ಈ ಪಟ್ಟಣಗೆರೆ ಅನ್ನುವಂಥ ಒಂದು ಶೆಡ್ ಏನಿದೆ, ಆ ಶೆಡ್ ಕೂಡ ದರ್ಶನ್ ಅವರ ಒಬ್ಬ ಆಪ್ತ ವಿನಯ್ ಅನ್ನುವಂತರಿಗೆ ಸೇರಿದ್ದು. ಹಾಗಾಗಿ ಅಲ್ಲಿ ಆತನ ಕೂಡಿ ಹಾಕಿ ಆತನಿಗೆ ಹಿಂಸೆಯನ್ನ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನುವುದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿರುವಂತಹ ಕೆಲವೊಂದಿಷ್ಟು ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಜೀಪ್ ಅಲ್ಲಿ ಹೋಗ್ತಿರುವಂತದ್ದು ಮತ್ತು ಬರುವಂತದ್ದು, ದರ್ಶನ್ ಅಲ್ಲಿ ಶೆಡ್ ನಲ್ಲಿ ಎಷ್ಟು ಗಂಟೆಗಳ ಕಾಲ ಇದ್ರು, ಪವಿತ್ರ ಗೌಡ ಕೂಡ ದರ್ಶನ್ ಜೊತೆಗೆ ಇದ್ರು. ಆ ಒಂದು ಏನು ಹಿಂಸೆ ಕೊಡುವಂತ ಸಂದರ್ಭದಲ್ಲಿ ಆಕೆನ ಹೇಳ್ತಾ ಇದ್ರು ಇನ್ನು ಹೊಡಿರಿ. ಈ ರೀತಿಯಾಗಿ ಕೆಲವೊಂದಿಷ್ಟು ಆರೋಪಗಳು ಬಲವಾಗಿ ಕೇಳಿ ಬರ್ತಾ ಇದ್ದಾವೆ. ಮತ್ತು ಆರಂಭದಲ್ಲಿ ಗಿರಿನಗರ ಪೊಲೀಸ್ ಠಾಣೆಗೆ 3 ಜನ ಸಹಚರರು, ದರ್ಶನ್ ಸಹಚರರು, ನಾವು ಆತನ ಕೊಲೆ ಮಾಡಿದೀವಿ ಹಣಕಾಸಿನ ವಿಚಾರಕ್ಕೆ ಅಂತ ಸುಳ್ಳು ಹೇಳಿ ಅಲ್ಲಿ ಬಂದು ತಗಲಾಕೊಳ್ತಾರೆ. 3 ಜನರನ್ನು ಕೂಡ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದಾಗ ದರ್ಶನ್ ಹೆಸರನ್ನ ಬಾಯಿ ಬಿಡ್ತಾರೆ. ಆನಂತರ ಅಸಲಿ ಸತ್ಯ ಬಯಲಾಗುತ್ತೆ. ಪವಿತ್ರ ಗೌಡಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದನ್ನುವಂಥ ಒಂದು ಕಾರಣ ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ದರ್ಶನ್ ಕೂಡ ಅರೆಸ್ಟ್ ಮಾಡ್ತಾರೆ. ಈಗ ಪವಿತ್ರ ಗೌಡ A1 ಆಗಿದ್ರೆ ದರ್ಶನ್ A2 ಆರೋಪಿ ಆಗಿದ್ದಾರೆ. ಬಟ್ ನಮಗನಿಸ್ತಾ ಇದೆ ಈಗ 6 ದಿನಗಳಾದ ಮೇಲೆ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು, ಅಂದ್ರೆ ವಿಚಾರಣೆ ಏನಾದರೂ ಅಪೂರ್ಣ ಆಯ್ತು ಅಂತಂದ್ರೆ ಅಥವಾ ಸ್ಥಳ ಮೋಜರಿಗೆ ಸಹಕಾರವನ್ನು ಸರಿಯಾಗಿ ಕೊಡದೇ ಇದ್ರೆ ಅಥವಾ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಲ್ಲಿ ಇನ್ನೂ ಕೂಡ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ರೆ ಮತ್ತೆ ಕಸ್ಟಡಿ ಕೇಳಬಹುದು ಅಥವಾ ನ್ಯಾಯಾಂಗ ಬಂಧನಕ್ಕೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಈಗ ಸ್ಥಳ ಮಜರ ಪ್ರಕ್ರಿಯೆ ನಡೆಸುವಂತ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಹೋಗಬೇಕಾಗುತ್ತೆ. ಅದರ ಜೊತೆಗೆ ಸುಮ್ಮನಹಳ್ಳಿ ಬ್ರಿಡ್ಜ್ ಏನಿದೆ ಅಲ್ಲಿ ಮೋರಿ ಆ ಒಂದು ಡೆಡ್ ಬಾಡಿನ ಎಸೆದಿದ್ರು, ಆಟೋ ಬಳಸ್ಕೊಂಡಿದ್ರು, ಜೊತೆಗೆ ಅಂದ್ರೆ ಒಂದು ಸ್ಕಾರ್ಪಿಯೋ ಕಾರನ್ನು ಕೂಡ ಅಲ್ಲಿ ಬಳಸ್ಕೊಂಡಿದ್ರು. ಹಾಗಾಗಿ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ. ನಂತರ ಈ ಪಟ್ಟಣಗೆರೆ ಶೆಡ್ ಏನಿದೆ ಆ ಶೆಡ್ ಅನ್ನು ಬಳಸ್ಕೊಂಡಿದ್ರು, ಅದನ್ನು ಕೂಡ ಈಗ ಸ್ಥಳ ಮಜರ್ ಮಾಡಬೇಕಾಗುತ್ತೆ. ಮತ್ತು FSL ಕೂಡ ತಮಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ಸಲಕರಣೆಗಳನ್ನು ಮತ್ತು ವಸ್ತುಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಅದರ ವರದಿ ಕೂಡ ಬರಬೇಕಾಗಿದೆ. ಬಟ್ ಎಲ್ಲರ ಮೊಬೈಲ್ ಈಗ ದರ್ಶನ್ ಹಾಗೆ ಪವಿತ್ರ ಗೌಡರ ಮೊಬೈಲ್ ವಶಕ್ಕೆ ಪಡೆದು ಅದನ್ನು ಕೂಡ ರಿಟ್ರೀವ್ ಮಾಡ್ತಾ ಇದ್ದಾರೆ. ಉಳಿದಂತ 11 ಜನ ಆರೋಪಿಗಳ ಮೊಬೈಲ್ ಅನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಸುದೀರ್ಘವಾಗಿ ವಿಚಾರಣೆ ಮಾಡಬೇಕಾಗಿದೆ. 2011ರಲ್ಲಿ ನಮಗೆ ಗೊತ್ತಿರೋ ಹಾಗೆ ನಟ ದರ್ಶನ್ ಏನು ತಮ್ಮ ಹೆಂಡತಿಯ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 22 ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದ್ರು. ಈಗ ಅದಾದ ಮೇಲೆ ಸಾಕಷ್ಟು ವಿವಾದಗಳು ಅವರ ಬೆನ್ನಿಗೆ ಹತ್ಕೊಂಡಿತ್ತು. ನಿರ್ಮಾಪಕರ ಜೊತೆಗೆ ಗಲಾಟೆಗಳಾಗಿರ್ಬೋದು, ಅದರ ಜೊತೆಗೆ ಅಭಿಮಾನಿಯ ಒಬ್ಬನಿಗೆ ಬೆದರಿಕೆ ಹಾಕಿದ್ದಾಗಿರ್ಬೋದು, ಅದರ ಜೊತೆಗೆ ಸಾಕಷ್ಟು ಒಂದಲ್ಲ ಒಂದು ರೀತಿಯಾದಂತಹ ವಿವಾದಗಳನ್ನು ದರ್ಶನ್ ಮೈ ಮೇಲೆ ಎಳೆದುಕೊಂಡು ಬರ್ತಾನೆ ಇದ್ದಾರೆ. ಬಟ್ ಈ ಒಂದು ಕೇಸ್ 302 ಕೊಲೆ ಕೇಸ್ ಆಗಿರೋದ್ರಿಂದಾಗಿ ಖಂಡಿತವಾಗಲೂ ಕಾನೂನಾತ್ಮಕವಾದಂತಹ ಸಂಕಷ್ಟ ದರ್ಶನ್ಗೆ ಜಾಸ್ತಿ ಆಗುವಂತ ಸಾಧ್ಯತೆಗಳಿದಾವೆ. ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಎಷ್ಟು ಮುಖ್ಯ ಅನ್ನೋದ್ರ ಮೇಲೆ ಇಡೀ ಒಂದು ಕೇಸ್ ನಿಂತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ದರ್ಶನ್ ಅವರೇ ಸೂಚನೆಯನ್ನು ಕೊಟ್ಟರು ಅಥವಾ ಪವಿತ್ರ ಗೌಡ ಅವರ ಪ್ರೇರಣೆಯಿಂದಾಗಿ ಈ ಒಂದು ಏನು ಕೊಲೆ ನಡೀತು ರೇಣುಕಾ ಸ್ವಾಮಿ ಅನ್ನುವಂತಹ ವ್ಯಕ್ತಿದು ಬಹಳ ಸ್ಪಷ್ಟವಾಗಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಇವತ್ತು ಜಡ್ಜ್ ಮುಂದೆ ಕೂಡ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ದರ್ಶನ್ ಹಾಗೆ ಪವಿತ್ರ ಗೌಡ ಕಣ್ಣೀರನ್ನು ಸುರಿಸ್ತಾರೆ. ಇದರಲ್ಲಿ ನಮ್ದೇನು ತಪ್ಪಿಲ್ಲ, ನಮ್ಮನ್ನ ಬಿಟ್ಬಿಡಿ ಅಂತೇಳಿ ಗೋಗರಿತಾರೆ. ಬಟ್ ಈಗ 6 ದಿನಗಳ ಕಾಲ ಕಸ್ಟಡಿಗೆ ವಹಿಸಲಾಗಿದೆ. ಬಟ್ ಈಗ ಏನಾದರೂ ಆರೋಪ ಸಾಬೀತಾಯಿತು ಅಂತ ಹೇಳಿದ್ರೆ, ಯಾಕಂದ್ರೆ ಪ್ರಾಥಮಿಕವಾಗಿ ತನಿಖೆಯ ಸಂದರ್ಭದಲ್ಲಿ ಈಗ ಉಳಿದಂತಹ ಆರೋಪಿಗಳು ಬಾಯ್ ಬಿಟ್ಟಿರುವಂತಹ ಸತ್ಯದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಪಾತ್ರ ಇರೋದು ಬೆಳಕಿಗೆ ಬರ್ತಾ ಇದೆ. ಬಟ್ ಅಲ್ಲಿ ಶೆಡ್ ನಲ್ಲಿ ಏನು CC ಕ್ಯಾಮೆರಾಗಳು ಇದೆಯಾ ಇಲ್ವಾ, ಅಥವಾ ಅವುಗಳಲ್ಲಿ ಏನಾದರೂ ಈತನಿಗೆ ಹಿಂಸೆ ಕೊಡೋದು ಏನಾದರೂ ದಾಖಲಾಗಿದೆಯಾ, ಅಥವಾ ಈಗ ಈ ರೇಣುಕಾ ಸ್ವಾಮಿ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಸಾವನ್ನಪ್ಪಿದ್ದಾನೆ, ಆತನ ಕುಟುಂಬಸ್ಥರು ಕೂಡ ನ್ಯಾಯಕ್ಕಾಗಿ ಅಂಗಲಾಸ್ತಾ ಇದ್ದಾರೆ, ದೊಡ್ಡ ಮಟ್ಟದ ಹೋರಾಟ ಕೂಡ ಕರೆ ಕೊಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂದ್ರೆ ಅವರೇ ಸೂಚನೆ ಕೊಟ್ಟಿದ್ರು, ಅವರೇ ಕಿಡ್ನಾಪ್ ಮಾಡಕ್ ಹೇಳಿದ್ರು, ಅಥವಾ ಅವರೇ ಈ ರೀತಿಯಾಗಿ ಕೊಲೆ ಮಾಡು ಅಂತ ಹೇಳಿದ್ರು. ಈ ರೀತಿಯಾದಂತಹ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಇದೇನಾದರೂ ಸತ್ಯ ಅಂತ ಪ್ರೂವ್ ಆಯಿತು ಸಾಕ್ಷಿಗಳ ಸಮೇತ ಅಂದ್ರೆ ಖಂಡಿತವಾಗ್ಲೂ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಹೋಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ 6 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಈಗ ಯಾವ ರೀತಿ ಕಸ್ಟಡಿಯಲ್ಲಿ ಅವರಿಗೆ ವಿಚಾರಣೆ ನಡೆಯುತ್ತೆ ಮತ್ತು ಯಾವ ಆಯಾಮದಲ್ಲಿ ತನಿಖೆ ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತ್ಯೇಕವಾಗಿ ಎಲ್ಲ ಆರೋಪಿಗಳನ್ನು ಕೂಡ ವಿಚಾರಣೆ ನಡೆಸ್ತಾರೆ. ಒಂದಕ್ಕೊಂದು ಹೇಳಿಕೆಗಳು ಸಾಮ್ಯತೆಗೆ ಅವರು ಬಾಯಿ ಬಿಟ್ಟಿರುವಂತಹ ಮಾಹಿತಿಗಳು ಮತ್ತು ದರ್ಶನ್ ಅವರು ಯಾವ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಮತ್ತು ತನಿಖೆಗೆ ಯಾವ ರೀತಿ ಸಹಕಾರವನ್ನು ಕೊಡ್ತಾರೆ ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗ ದರ್ಶನ್ ಸಾವಿರಾರು ಕೋಟ್ಯಾನುಕೋಟಿ ಅಭಿಮಾನಿಗಳನ್ನ ಕರ್ನಾಟಕದಲ್ಲಿ ಹೊಂದಿದ್ದಾರೆ. ಅವ್ರನ್ನ ಆರಾಧ್ಯ ದೈವ ಅಂತ ಹೇಳಿ ಸಾಕಷ್ಟು ಜನ ಇವತ್ತು ಬಂದು ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ. ಹಾಗಾಗಿನೇ ಈಗ ಒಂದು ಸಂದೇಶ ಹೋಗಬೇಕಾಗಿದೆ. ಯಾಕಂತ ಹೇಳಿದ್ರೆ ನಟ ದರ್ಶನ್ ಇತ್ತೀಚೆಗೆ ಜಾಸ್ತಿ ವಿವಾದಗಳಿಂದಲೇ ಸದ್ದು ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಪ್ರಕರಣ ಬಹಳ ಗಂಭೀರವಾಗಿ ಕೊಲೆ ಆಗಿರೋದ್ರಿಂದಾಗಿ, ಅದರಲ್ಲೂ ಕೂಡ ಅಭಿಮಾನಿಯ ಹತ್ಯೆ ಆಗಿರೋದ್ರಿಂದಾಗಿ ಇಷ್ಟು ಕೀಳು ಮಟ್ಟದ ಮನಸ್ಥಿತಿ, ಇಷ್ಟು ವಿಕೃತ ಮನಸ್ಥಿತಿ ದರ್ಶನ್ ಹೊಂದಿದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ ಮತ್ತು ರಾಜ್ಯದ ಜನರಿಗೂ ಕೂಡ ಸತ್ಯದ ಅರಿವಾಗಬೇಕಾಗಿದೆ. ದಶರಥ್, ಥ್ಯಾಂಕ್ ಯು ಪ್ರಭು ನಿಮ್ಮೆಲ್ಲ ಮಾಹಿತಿಗೆ. ಎಸ್, ದರ್ಶನ್ ಅವರು ಅನೇಕ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಆದರೆ ಹೀರೋ ಮಟೀರಿಯಲ್, ಹೀರೋ ಗುಣಗಳು, ನಡವಳಿಕೆ, ಮಾತು ಎಲ್ಲವೂ ಕೂಡ ಹೀರೋ ಆಗಿರಬೇಕು. ತೆರೆಯ ಮುಂದೆ, ತೆರೆಯ ಹಿಂದೆ
ಅದನ್ನು ಜನ ಕೂಡ ಬಯಸ್ತಾರೆ. ಅಂಥವರು ಈಗಿದ್ದಾರಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಕೆಲವು ಬೆರಳಿಕೆಯ ಜನಗಳಷ್ಟು ಮಾತ್ರ ಅಂತ ಹೇಳಬೇಕಾಗತ್ತೆ, ಅಥವಾ ಅದು ಅವರವರ ತಿಳುವಳಿಕೆಗೆ ಬಿಟ್ಟಂಥ ವಿಚಾರ. ಆದರೆ ಜನ ಅದನ್ನು ಬಯಸ್ತಾರೆ. ಅದು ಹೇಳಿ ಕೇಳಿ ಯಾವುದೋ ಹಣಕಾಸು, ಈ ಹಿಂದೆ ನೋಡಿ ಅವರ ಪತಿ ಪತ್ನಿ ಕಲಹದ ವಿಚಾರದಲ್ಲಿ ವಿವಾದ, ಯಾವುದೋ ಹಣಕಾಸಿನ ವಿಚಾರದಲ್ಲಿ ವಿವಾದ, ಕಾಟೇರ ಸಿನಿಮಾಗಿಂತೂ ಮೊದಲೇ ಯಾರೋ ನಿರ್ಮಾಪಕರ ಜೊತೆ, ಉಮಾಪತಿ ನಿರ್ಮಾಪಕರ ಜೊತೆ ವಿವಾದ. ಹೀಗೆ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ತಾ ಸ್ವಯಂ ನಿಯಂತ್ರಣ ತಪ್ಪಿ ಕೆಲವು ಬಾರಿ ಮಾತುಗಳಿಂದಲೇ ವಿವಾದಗಳನ್ನು ಮೇಲೆ ಎಳೆದುಕೊಂಡಂಥ ದರ್ಶನ್ ಇದೀಗ ಇಂಥದ್ದೊಂದು ದೊಡ್ಡ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ ಅನ್ನೋದು ಅವರ ಅಭಿಮಾನಿಗಳಿಗೆ ಅರಗಿಸ್ಕೊಳ್ಳಿಕ್ಕೆ ತುಂಬ ಕಷ್ಟ. ಆದರೆ ಇದೆಲ್ಲವೂ ಕೂಡ ಕಾನೂನು ತೀರ್ಮಾನ ಮಾಡಬೇಕಾಗುತ್ತೆ. ಇವರ ಪಾತ್ರ ಇದೆಯಾ ಇಲ್ವಾ, ಇವರು ಜಸ್ಟ್ ಒಂದು ಎಚ್ಚರಿಕೆ ಕೊಟ್ಟು ಕಳಿಸು ಅಂತ ಹೇಳಿದ್ರ, ಅಥವಾ ಬೇರೆ ಇದ್ದೇ ರೀತಿಯ ವಿಚಾರಗಳಾಯ್ತಾ, ಯಾವ ರೀತಿ ಇಲ್ಲಿ ನಡೀತು ಅನ್ನೋದನ್ನು ಸಾಕಷ್ಟು ವಿಚಾರಣೆಯ ಬಳಿಕ, ಚಾರ್ಜ್ ಶೀಟ್ ಬಳಿಕ ಗೊತ್ತಾಗತ್ತೆ. ಆದರೆ ಸದ್ಯಕ್ಕಂತೂ ದರ್ಶನ್ಗೆ ಪೊಲೀಸ್ ಕಸ್ಟಡಿ ಫಿಕ್ಸ್ ಆಗಿದೆ. 6 ದಿನಗಳ ಕಾಲ ತೀವ್ರ ಮಟ್ಟದ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ವಿಚಾರಣೆಯ 6 ದಿನಗಳ ನಂತರದಲ್ಲಿ ಅಗೇನ್ ಕಸ್ಟಡಿ ಮುಂದುವರಿಸ್ತಾರಾ ಅಥವಾ ಪರಪ್ಪನ ಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾರೆ ನೋಡಬೇಕಿದೆ. ಈಗ ನೇರ ದೃಶ್ಯಾವಳಿಗಳನ್ನು ನಮಗೆ ಗಮನಿಸ್ತಾ ಇದ್ವಿ. ಕೋರ್ಟ್ನಿಂದ ಪವಿತ್ರ ಗೌಡ ಆಕೆಯನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ಯಲಾಗಿದೆ.